ಸೌತ್ ಆಫ್ರಿಕಾದ ಲೆಜೆಂಡ್ ಇಂದ ನೇಪಾಳ ತಂಡಕ್ಕೆ ಬಿಗ್ ಆಫರ್. ಪಾಕಿಸ್ತಾನ ತಂಡಕ್ಕೆ ಮತ್ತು ಬಾಂಗ್ಲಾದೇಶಕ್ಕೆ ಕೊಡುವ ದುಡ್ಡನ್ನ ಐಸಿಸಿ ಈಗ ನೇಪಾಳಿಗೆ ಕೊಡಬೇಕೆನ್ನುವ ಕೂಗು. ಕನ್ನಡಿಗ ರಾಹುಲ್ ಇಂದ ಸೆಂಚುರಿ, ಮುಂಬೈ ತಂಡಕ್ಕೆ ಹಿನ್ನಡೆ. ನೇಪಾಳ ನಮ್ಮ ನೆರೆಹೊರೆಯ ರಾಷ್ಟ್ರವಾದಂಥ ನೇಪಾಳ ತಂಡ ಕ್ರಿಕೆಟ್ನಲ್ಲಿ ಸದ್ಯ ಮಿಂಚ್ತಾ ಇದೆ. ನೇಪಾಳ ತಂಡ ನಿನ್ನೆ ನಡೆದ ಇಂಗ್ಲೆಂಡ್ ಹಾಗೂ ನೇಪಾಳ ನಡುವಿನ ಮ್ಯಾಚ್ನಲ್ಲಿ ಇಂಗ್ಲೆಂಡ್ಗೆ ಜೀವವನ್ನೇ ಬಾಯಿಗೆ ಬರೆಸಿದಂಥ ತಂಡವಿದು. 184 ರನ್ಗಳನ್ನ ಚೇಸನ್ನ ಬೆನ್ನಟ್ಟಿದಂಥ ನೇಪಾಳ ತಂಡ ಕೇವಲ 4 ರನ್ಗಳಿಂದ ಸೋಲುಣಬೇಕಾಯಿತು. ಆದರೆ ಇಡೀ ಕ್ರಿಕೆಟ್ ಲೋಕವೇ ತನ್ನತ್ತ ತಿರುಗಿ ನೋಡಿಕೊಳ್ಳುವಂತೆ ಮಾಡಿಕೊಂಡಿದೆ. ಅದರಲ್ಲೂ ಸೌತ್ ಆಫ್ರಿಕನ್ ಲೆಜೆಂಡ್ ಆದಂಥ ಡೇಲ್ ಸ್ಟೇನ್ ಅವರು ದೊಡ್ಡ ಅಪ್ರೋಚ್ ಅನ್ನೇ ಟೀಮ್ಗೆ ಕೊಡ್ತಾ ಇದ್ದಾರೆ. ನಿನಗೆ ನಮ್ಮ ಸರ್ವಿಸ್ ಬೇಕಾದ್ರೆ ಕೇಳಿ, ನಾನು ನಿಮಗೆ ನಿಮ್ಮ ತಂಡವನ್ನ ಮೇಲೆ ಎತ್ತಲು ಸಹಾಯವನ್ನೇ ಮಾಡುತ್ತೇನೆ ಅಂತೇಳಿ ಸೌತ್ ಆಫ್ರಿಕನ್ ಡೇಲ್ ಸ್ಟೇನ್ ಇವರು ಲೆಜೆಂಡ್ ಆದಂಥವರು. ಲೆಜೆಂಡ್ ಈಗ ನೇಪಾಳ ತಂಡಕ್ಕೆ ನನ್ನ ಅಗತ್ಯವಿದ್ದರೆ ಜಸ್ಟ್ ನನಗೆ ಒಂದು ಇಮೇಲ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನೇಪಾಳ ತಂಡಕ್ಕೆ ದೊಡ್ಡ ಆಫರ್ ಸಿಕ್ಕಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಮತ್ತೆ ಹಿನ್ನಡೆಯಾಗುವ ಸಾಧ್ಯತೆ. ಐಸಿಸಿ ಕಡೆಯಿಂದ ಮೋರ್ ಫಂಡ್ಸ್ ಅಂದರೆ ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನಕ್ಕೆ ಕೊಡುವಕ್ಕಿಂತ ಜಾಸ್ತಿ ಫಂಡನ್ನು ನೇಪಾಳ ತಂಡಕ್ಕೆ ಕೊಡಬೇಕೆನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಈಗ ನೇಪಾಳ ಕ್ರಿಕೆಟ್ ಬೋರ್ಡ್ ಸದ್ಯ ಜಗತ್ತಿನಲ್ಲಿ ತನ್ನ ಹೆಸರನ್ನ ತಾಪುಗಾಲು ಇಡ್ತಾ ಇದೆ. ಅದರಲ್ಲೂ ಬಾಂಗ್ಲಾದೇಶಕ್ಕಿಂತ ಹಾಗೆ ಪಾಕಿಸ್ತಾನಕ್ಕಿಂತ ಟಫ್ ಕಾಂಪಿಟೇಟರ್ ನೇಪಾಳ ಎನ್ನುವಂಥ ಪ್ರಶ್ನೆ ಕೂಡ ಹೇಳ್ತಾ ಇದ್ದಾವೆ. ಹಾಗೆ ಈ ಪ್ರಶ್ನೆಯಂತೆ ಇಂಗ್ಲೆಂಡ್ ನಡುವೆ ಇವರು ಕೂಡ ಪ್ರೂವ್ ಮಾಡಿ ಕೂಡ ತೋರಿಸಿದ್ದಾರೆ. ಹಾಗಾಗಿ ಐಸಿಸಿ ಇನ್ನು ಮುಂದೆ ಫಂಡನ್ನ ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನಕ್ಕಿಂತ ಜಾಸ್ತಿ ಅಮೌಂಟನ್ನು ನೇಪಾಳ ತಂಡಕ್ಕೆ ಕೊಡಬೇಕೆನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ನಿಮಗೇನನ್ಸುತ್ತೆ, ನೇಪಾಳ ತಂಡಕ್ಕೆ ಬಾಂಗ್ಲಾಕ್ಕಿಂತ ಹಾಗೆ ಪಾಕಿಸ್ತಾನಕ್ಕಿಂತ ಅಮೌಂಟನ್ನು ಜಾಸ್ತಿ ಫಂಡನ್ನು ಇವರ ಮೇಲೆ ಇನ್ವೆಸ್ಟ್ ಮಾಡಬೇಕಾ ಐಸಿಸಿ? ಸದ್ಯ ನಡೆಯುತ್ತಿರುವ T20 ವರ್ಲ್ಡ್ ಕಪ್ನಿಂದ ರಾಹುಲ್ ಅವರನ್ನ ಸೆಲೆಕ್ಷನ್ ಕಮಿಟಿ ಕೈಬಿಡಲಾಗಿದೆ. ಆದರೆ ರಾಹುಲ್ ಅದಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ಸದ್ಯ ಮುಂಬೈ ಹಾಗೆ ಕರ್ನಾಟಕದ ನಡುವೆ ನಡೆಯುತ್ತಿರುವ ರಣಜಿ ಪಂದ್ಯದಲ್ಲಿ ರಾಹುಲ್ 147 ಬಾಲ್ಗಳಲ್ಲಿ 101 ರನ್ಗಳನ್ನು ಸಿಡಿಸಿ ಸೆಂಚುರಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇದರಲ್ಲಿ 13 ಬೌಂಡ್ರಿಗಳು ಕೂಡ ಸೇರಿದ್ದಾವೆ. ಜೊತೆಗೆ 69 ಸ್ಟ್ರೈಕ್ ರೇಟ್ನೊಂದಿಗೆ ರಾಹುಲ್ ಅವರ ಸೆಂಚುರಿ ಕಂಪ್ಲೀಟ್ ಆಗಿ ಇನ್ನು ಕೂಡ ನಾಟ್ಔಟ್ ಆಗಿ ಆಡ್ತಾ ಇದ್ದಾರೆ. ಮುಂಬೈ ತಂಡವನ್ನು ಇಂದು ಸೋಲಿಸುವುದು ಖಚಿತವಾಗಿದೆ ಕರ್ನಾಟಕದ ತಂಡ. ಇದೇ ತರಹದಂಥ ಕ್ರಿಕೆಟ್ನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.